ಅರ್ಥಶಾಸ್ತ್ರವಿಲ್ಲದ ರಾಜಕಾರಣವಿಲ್ಲ. ಅರ್ಥಶಾಸ್ತ್ರದ ಸಂಬಂಧವಿಲ್ಲದ ರಾಜ್ಯಶಾಸ್ತ್ರವೂ ಇಲ್ಲ. ಎಲ್ರೂ ಉಣ್ತಾ ಇದ್ದಾರ? ಎಲ್ರಿಗೂ ಮನೆ ಇದೆಯಾ? ಎಲ್ರಿಗೂ ಸಮಾನತೆ ಇದೆಯಾ? ಎಲ್ರಿಗೂ ಗೌರವ ಇದೆಯಾ? ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆಯಾ? ಆರೋಗ್ಯ ಸಿಗ್ತಾ ಇದೆಯಾ? ದಿಸ್ ಈಸ್ ಆಫ್ಟರ್ ಆಲ್ ದಿ ಕಾನ್ಸೆಪ್ಟ್ ಆಫ್ ಎ ವೆಲ್ಫೇರ್ ಸ್ಟೇಟ್. ಅದು ಎಲ್ಲರಿಗೂ ಸೇರದೆ ಇದ್ದಾಗ, ಅಸಮಾನತೆಗಳು ಇದ್ದಾಗ ಏನ್ ಕಾರಣ? ಈ ಅಸಮಾನತೆಗಳು ಇರೋದೇ ಕರೆಕ್ಟು ಅಂತ ಹೇಳೋರು ಕೆಲವರು, ಈ ಅಸಮಾನತೆಗಳ ವಿರುದ್ಧ ಎದ್ದು ಹೋರಾಡುವವರು ಕೆಲವರು. ಒನ್ಸ್ ಅಗೈನ್ ದಿ ರೋಲ್ ಆಫ್ ಮೀಡಿಯಾ ಕಮ್ಸ್ ಹಿಯರ್. ಅಕ್ಷರ ಜ್ಞಾನ ಇದ್ದವರೆಲ್ಲ ಓದ್ತೀವಿ, ಈಗ ಸೋಷಿಯಲ್ ಮೀಡಿಯಾ ಬೇರೆ ಬಂದಿದೆ. ನಾವು ಯಾವುದು ಸತ್ಯ ಅಂತ ತಿಳ್ಕೊಳ್ಳೋದು, ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋದು, ಯಾರಿಗೆ ನಂಬೋದು, ಯಾರಿಗೆ ಬಿಡೋದು? ಆದ್ರಿಂದ ಬಂಡವಾಳಶಾಹಿಗಳು ಬುದ್ಧಿವಂತರು. ಬರೇ ಭಾರತ ದೇಶ ಅಲ್ಲ, ಇಡೀ ಜಗತ್ತಲ್ಲಿ ಅವತ್ತಿಂದ ಇವತ್ತಿನವರೆಗೆ. ಸೊ ಜನರಿಗೆ ನಾವು ನಮ್ಮ ಸಿದ್ಧಾಂತವನ್ನು ತಲುಪಿಸೋ ವಿಧಾನ ಯಾವುದು? ಮಾಧ್ಯಮ. ಮಾಧ್ಯಮದಲ್ಲಿ ಬಂಡವಾಳ ಹಾಕ್ಬಿಟ್ರೆ, ಮಾಧ್ಯಮಗಳನ್ನು ತಮ್ಮ ಹಿಡಿತಕ್ಕೆ ತಗೊಂಡ್ಬಿಟ್ರೆ, ತಮ್ಮ ವಾದವನ್ನೇ ಬಹಳ ಸಮರ್ಥವಾದಂತ ವಾದ ಅಂತ ಜನರಿಗೆ ಪರಿಚಯ ಮಾಡೋದಾದ್ರೆ ಜನರನ್ನ ನಮ್ಮ ಕಡೆಗೆ ಇಟ್ಕೊಳ್ಬಹುದು ಅಂತಕ್ಕಂಥ ಒಂದು ಆಲೋಚನೆ. ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥವ್ರು. ಯಾರು ಧ್ವನಿ ಹೆಚ್ಚಾಗುತ್ತೆ ಅಂತ ಅನ್ನೋದು. ಸ್ಟೇಟ್ ಈಸ್ ಪವರ್ಫುಲ್, ಆಲ್ ಪವರ್ಫುಲ್. ಸ್ಟೇಟ್ ಅಂದ್ರೆ ರಾಜ್ಯ, ರಾಜ್ಯಶಕ್ತಿ. ರಾಜ್ಯಶಕ್ತಿ ಪ್ರಾಜ್ಞಾಪೂರ್ವಕವಾಗಿ, ನಿರ್ಣಾಯಕವಾಗಿ ಡಿಟರ್ಮಿನಿಸಮ್ ಅಂತ ಹೇಳಿದ್ರು ಕೃಷ್ಣ ಹೊಂಬಳ್ಳಿ ಅವರು. ನಾನು ಐ ವಾಂಟ್ ಟು ಟೇಕ್ ಎ ಪ್ರೋ ಕ್ಯಾಪಿಟಲಿಸ್ಟ್ ಸ್ಟ್ಯಾಂಡ್ ಅಂತ ಅಂದಾಗ ಅದು ಈ ದೇಶಕ್ಕೆ ಹೊಂದಾಣಿಕೆ ಆಗುತ್ತಾ? ನಾವು ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗೆ ಒಂದು ಸ್ವೆಟ್ರೋ, ಕೋಟೋ, ಮಫ್ಲರೋ ಯೂಸ್ ಮಾಡ್ತೇವೆ, ಶಾಲ್ ಉಪಯೋಗಿಸ್ತೇವೆ. ಬೇಸಿಗೆ ಕಾಲದಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ತೆಳಗಿರೋ ಬಟ್ಟೆ ಹಾಕೋದಕ್ಕೆ ಟ್ರೈ ಮಾಡ್ತೇವೆ, ಅಥವಾ AC ಫ್ಯಾನ್ ಎಲ್ಲ ಅಡ್ಯಾಪ್ಟ್ ಮಾಡ್ಕೊಳ್ತೀವಿ. ಈ ದೇಶದ ಜನರಿಗೆ ಬಂಡವಾಳಶಾಹಿ ಅರ್ಥ ಸಿದ್ಧಾಂತ ಹೊಂದುತ್ತಾ? ಡಸ್ ಇಟ್ ಸೂಟ್ ದೆಮ್? ಜಾತಿ, ಉಪಜಾತಿ, ಅಸ್ಪೃಶ್ಯತೆ, ಭಯ, ಧರ್ಮ, ಅಂಧಕಾರ, ಮೌಢ್ಯ, ಇವುಗಳ ಮಧ್ಯೆ ನಶಿಸಿ ಹೋಗಿರ್ತಕ್ಕಂಥ ಕೋಟ್ಯಾಂತರ ಜನ ಇರೋ ಈ ದೇಶದಲ್ಲಿ ಸಮಾನತೆಯ ಬೆಳಕನ್ನು ಇನ್ನೂ ಕಾಣಕ್ಕಾಗದೇ ಇರುವಂತಹ ದೇಶದಲ್ಲಿ ಯಾವುದು ಅವರ ಆಹಾರ, ಯಾವುದು ಅವರಿಗೆ ಬೇಕು? ಸೊ ಈ ಇಂಟರ್ಗ್ನಮ್ ಪೀರಿಯಡ್ ಅಲ್ಲಿ ನಾವಿದ್ದೇವೆ. ಅವ್ರಿಗೆ ಏನ್ ಬೇಕು ಅದು ಅವ್ರಿಗೆ ಸಿಗ್ತಾ ಇದೆಯಾ? ಸಿಗೋ ಹಾಗೆ ನಾವು ಏನ್ ಮಾಡ್ಬೇಕು? ದಿ ಸಬ್ಜೆಕ್ಟ್ ಯು ಹ್ಯಾವ್ ಚೋಸನ್. ಯಾಕಂದ್ರೆ ನಾನು ಕನ್ಕ್ಲೂಡ್ ಮಾಡ್ಬೇಕಲ್ಲ, ನಾನು ಗಂಟೆಗಟ್ಟಲೆ ಮಾತಾಡೋಕ್ಕೂ ಬರೋದಿಲ್ಲ. ತಾವು ರಾಜ್ಯಶಾಸ್ತ್ರದ ಪರಿಶೀಲನೆ ಅಂದ್ರೆ ಕನ್ಸಿಡರ್ ಮಾಡೋದಲ್ವಾ? ಎಕ್ಸಾಮಿನ್ ಮಾಡೋದು. ಇಂಟ್ರೋಗೇಟಿಂಗ್, ಇಂಟ್ರಾಸ್ಪೆಕ್ಷನ್, ಎಕ್ಸಾಮಿನಿಂಗ್, ಕನ್ಸಿಡರಿಂಗ್ ಎಲ್ಲ ಬರುತ್ತೆ. ರಾಜ್ಯ, ಸಮಾಜ, ಮಾರುಕಟ್ಟೆ ಮತ್ತು ವ್ಯಕ್ತಿ. ಇಲ್ಲಿ ಹೀಗೆ ಮಾಡ್ಕೊಳ್ಳಿ: ರಾಜ್ಯ, ಮಾರುಕಟ್ಟೆ, ವ್ಯಕ್ತಿ ಮತ್ತು ಸಮಾಜ. ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ರಾಜ್ಯನ ಮಾರ್ಕೆಟ್ ಆಗಿದೆಯಲ್ಲ ಈಗ. ಸ್ಟೇಟ್ ಹ್ಯಾಸ್ ಬಿಕಮ್ ದಿ ಮಾರ್ಕೆಟ್. ಇಟ್ ಈಸ್ ಮಾರ್ಕೆಟಿಂಗ್ that is the most advanced science in the world today.
How do you think the GATT agreement came out? You have to go back to Mikhail Gorbachev, Glasnost, ಆತ ತಾನು ಮಹಾಬುದ್ಧಿವಂತ ಆಗ್ಬಿಟ್ಟಿದ್ದೀನಿ, ಪ್ರಪಂಚದಲ್ಲಿ ಏನೋ ಹೊಸ ದಾಖಲೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಷ್ಟು ವರ್ಷಗಳ ಕಾಲ ವೈಜ್ಞಾನಿಕವಾಗಿ ಈ ಸಮಾಜಕ್ಕೆ, ಇಡೀ ಮನುಕುಲಕ್ಕೆ ಒಂದು ಹೊಸ ಸಿಸ್ಟಮ್ ಅನ್ನ ಆರ್ಡರ್ ನ ತೋರಿಸಿದ ಲೆನಿನ್ ಅನ್ನ ಡಿಸ್ಪ್ರೂವ್ ಮಾಡಕ್ ಹೋಗ್ತಾನೆ. ಆತ ಹಾವಿನ ಹೆಡೆ ಕೆಳಗೆ ಕೂತ್ಕೊಂಡು ಎಂಥ ನೆರಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. The effort of all the comrades who are integral part of the proletariat movement led by Comrade Lenin got disintegrated in minutes. The immediate resultant effect of it was disintegration of Soviet Union. That was the day the capitalist forces hoisted their flags atop. ಇದು ನಮ್ಮನ್ನು ಬಿಡೋದಿಲ್ಲ. We are a party to it. ಗ್ಯಾಟ್ ಅಗ್ರಿಮೆಂಟ್ ಮಾಡ್ಕೊಂಡು ಬಂದು ನಾವು ಭಾರತ್ ಅರ್ಥಮೋವರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂತಹ ನಮ್ಮ ಮೆಷಿನರಿ ಇಲ್ಲೇ ಉಳಿದೋಯ್ತು. BML ಕ್ಲೋಸ್ ಮಾಡ್ಬಿಟ್ವಿ ನಾವು. ಯಾಕಂದ್ರೆ ಕಡಿಮೆ ವೆಚ್ಚದಲ್ಲಿ ಇನ್ನೂ ಹೆಚ್ಚು ಫಲಕಾರಿಯಾಗಿರ್ತಕ್ಕಂಥದನ್ನ ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳಿದ್ವು. ಅವರಿಗೆ ನಮ್ಮ ದೇಶ ಮಾರ್ಕೆಟಿಂಗ್ ಸೆಂಟರ್ ಆಯ್ತು. ನಂಜನಗೂಡು ಟೂತ್ ಪೌಡರ್ ಸಿಗುತ್ತಾ? ನಾವೆಲ್ಲ ಬಾಲ್ಯದಲ್ಲಿ ಅದನ್ನೆಲ್ಲ ಉಪಯೋಗಿಸಿತ್ತು. ಸೆನ್ಸೋಡೈನ್ ಇತ್ತ, ಕೋಲ್ಗೇಟ್ ಇತ್ತ, ಈ ಆಡ್ಸ್ ಇತ್ತ. ನೋಡಿ, ಅದನ್ನ ಮಾರ್ಕೆಟ್ ಮಾಡೋದಕ್ಕೆ ಎಷ್ಟು ಆಡ್ಸು. ಅದ್ಯಾರೋ ಒಂದು ಹೆಣ್ಮಗಳು ಒಂದು ಐಸ್ ಕ್ರೀಮ್ ಅಂತ ಮಾಡ್ಬಿಡ್ತಾಳೆ ಮೂತಿ. ನಾವು ಆ ಮೂತಿನೇ ನೋಡ್ತಾ ಇರೋದು, ಆಮೇಲೆ ಸೆನ್ಸೋಡೈನ್ ತಗೊಳ್ಳೋದು. ಎಲ್ಲಿ ಹೋಗ್ಬಿಡ್ತು? ಐ ಆಮ್ ಎ ರಾ ಮ್ಯಾನ್. ನಾನು ಇವತ್ತಿಗೂ ವಾಸ ಮಾಡೋದು ನನ್ನ ಹಳ್ಳಿಯಲ್ಲೇ. ನಮ್ಮ ಅಪ್ಪ ಅಮ್ಮ ಎಲ್ಲಿ ನನಗೆ ಜನ್ಮ ಕೊಟ್ಟರು, ಅವ್ರೆಲ್ಲಿ ಅಂತ್ಯ ಆದ್ರು, ನಾನು ನನ್ನ ಹಳ್ಳಿಯಲ್ಲೇ ಇವತ್ತು ಬದುಕೋದು. ನಾನು ಟೌನ್ ನಲ್ಲಿದ್ದು ಊರಿಗೆ ಹೋಗೋದಿಲ್ಲ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಬದುಕಿ ಇದು ಬಿಗ್ಗೆಸ್ಟ್ ಯೂನಿವರ್ಸಿಟಿ. ನಮ್ಮಲ್ಲಿದ್ದ ಸ್ವಾಭಿಮಾನವನ್ನ ಕೊಂದ್ರು. ನಮ್ಮ ಗೊತ್ತಿಲ್ಲದೆ ನಮ್ಮನ್ನ ಸೆಕೆಂಡ್ ರೇಟ್ ಸಿಟಿಸನ್ಸ್ ಅನ್ನು ಮಾಡಿದ್ರು. ನಮ್ಮ ಕಲ್ಚರ್ ಅನ್ನು ಕೊಂದ್ರು. ಯು ವಾಂಟ್ ಟು ಕಿಲ್ ಎ ಕಂಟ್ರಿ, you want to destroy a country, first kill the culture of that country. That is what the capitalist forces, imperialist capitalist forces at the international level did in the whole world. ಚೈನಿ ಭಾಷೆಯಲ್ಲಿ ಒಂದು ಗಾದೆ ಇದೆ. ಮರ ಕಡಿಯಕ್ಕೆ ಹೋಗ್ತಕ್ಕಂಥವನು ಡೊಂಕುಟಂಕಾಗಿರೋ ಮರನ ಮುಟ್ಟಲ್ಲ ಅವನು. ಯಾವ ಮರ ಲಾಗ್ ಸ್ಟ್ರೈಟ್ ಆಗಿರುತ್ತೆ, ಸ್ಟ್ರೈಟ್ ಫಾರ್ಡ್ ಆಗಿರುತ್ತೆ, ಅದನ್ನೇ ಫಸ್ಟ್ ಅವನ್ ಕತ್ತರಿಸೋದು. ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಇಂಡಿಯಾ ದೇಶದಲ್ಲಿ ಆಲ್ ದಿ ಸ್ಟ್ರೈಟ್ ಟ್ರೀಸ್ ಹ್ಯಾವ್ ಬೀನ್ ಕಟ್ ಆಫ್. ನಿಮ್ಗೆ ಯಾಕೋ ಹುಚ್ಚಿಡಿತು, ನನ್ ಕರೆದಿರಿ. ಹೂ ಕೇರ್ಸ್ ಫಾರ್ ಮೀ? ಐ ಆಮ್ ನೋ ಬಡಿ ಟುಡೇ. ಮತ್ಲಬಿ ಲೋಗು ಇದೆಯಾ? ಕೈ ಎತ್ತಕ್ಕಾಗತ್ತಾ? ಕೈ ಎತ್ತಕ್ಕೆ ಇಲ್ವಾ? ಮುಗ್ದೋಗಿದ್ಯಾ ನಿನ್ ಕತೆ? ಎತ್ತೋ ಕೈ ಅಲ್ವಾ ನಿಂತು? ನಿನ್ನ ಕೈ ಎತ್ತೋ ಕೈ ಅಲ್ಲದೆ ಹೋದ್ರೆ ಇಟ್ ಇಸ್ ಆಸ್ ಗುಡ್ ಎ ಪ್ಯಾರಲೈಸ್ಡ್ ಹ್ಯಾಂಡ್. ಐ ಆಮ್ ಎ ಪ್ಯಾರಲೈಸ್ಡ್ ಮ್ಯಾನ್ ನೌ. ದಿಸ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮಾರ್ಕೆಟಿಂಗ್. ದೇರ್ಫೋರ್ ರಾಜ್ಯಗಳೇ, ಕೇಂದ್ರ ಇರಬಹುದು, ರಾಜ್ಯ ಇರಬಹುದು, ಆ ಪಾರ್ಟಿ ಇರಬಹುದು, ಈ ಪಾರ್ಟಿ ಇರಬಹುದು, ಇವರೇ ವ್ಯಾಪಾರಕ್ಕೆ ಇಳಿದಾಗ, ಇವರೇ ದಲ್ಲಾಳಿಗಳಾದಾಗ ಜನಹಿತ ಎಲ್ಲಿ ಬರುತ್ತೆ?
ಪ್ರೈಮರಿ ಇಶ್ಯೂಸ್ ರೇಸ್ಡ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅಥವಾ 1925 ಆಚೆಗೆ ಗಾಂಧಿಯವರು ತಮ್ಮ ಪತ್ರಿಕೆಯಲ್ಲಿ ಬರೆದುಕೊಂಡಂತಹ ವಿಚಾರಗಳು. ರೂರಲ್ ಎಕಾನಮಿ. ನಮ್ಮೂರಿಗೆ ರಸ್ತೆ ಇರೋದಿಲ್ಲ, ಕುಡಿಯೋ ನೀರಿರೋದಿಲ್ಲ. ನಮ್ಮೂರಿಗೆ ಬಂದ್ರೆ ಸ್ಕಾಚ್ ವಿಸ್ಕಿ ಸಿಗುತ್ತೆ, ಗೊತ್ತಾ ನಿಮ್ಗೆ? ಎಷ್ಟು ಖುಷಿ ಆಗುತ್ತೆ, ಎಷ್ಟು ಅಭಿವೃದ್ಧಿ ಆಗಿದ್ದೇವೆ. ಬಟ್ಟಿ ಸಾರಾಯಿ ಕುಡಿತಾ ಇದ್ದು ಊರಿಗೆ ಸ್ಕಾಚ್ ಬಂದ್ಬಿಡ್ತಲ್ವಾ? ನಾವು ಅಭಿವೃದ್ಧಿ ಹೊಂದಿಲ್ವಾ? ನನ್ನ ಮೇಷ್ಟ್ರು ನನಗೆ ನನ್ನ ಗೆಣ್ಣು ಮುರಿದು ಹಾಗೆ ಪಾಠ ಹೇಳಿದ್ರು. ಹೆಣ್ಮಗಿ ಅಂತ ಹೇಳೋರು, 18 ಎಂಟ್ಲ ಅಂತ ಹೇಳೋರು, 14 ಕಾರ್ಲ ಅಂತ ಕೇಳೋರು. ಯಾವ ಲೆಕ್ಕವನ್ನ ಇವತ್ತು ನಮಗೆ ಕೇಳಿದ್ರು ಕೂಡ ನಾವು ಇದನ್ನ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಬಾಯಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳುವ ಲೆಕ್ಕವನ್ನು ನನಗೆ ಹೇಳ್ಕೊಟ್ಟ ಮೇಷ್ಟ್ರು ಸತ್ತು ಹೋದ್ರು. ಆ ಶಾಲೆನೂ ಸತ್ತು ಹೋಯಿತು, ಆ ಶೈಕ್ಷಣಿಕ ಮೌಲ್ಯನೂ ಹೋಗ್ಬಿಡ್ತು. ಎಷ್ಟು ಸರ್ಕಾರಿ ಶಾಲೆಗಳು ಉಳಿದಿದ್ದಾವೆ? ಈ ದೇಶವನ್ನ ಕಟ್ಟಿದ ಆಳಿದ ವಿಜ್ಞಾನಿಗಳು, ಇತಿಹಾಸಕಾರರು, ಕಲಾವಿದರು, ರಾಜಕೀಯ ಮುಖಂಡರುಗಳು, ವಿದ್ವಾಂಸರು, ಇವರೆಲ್ಲ ಆ ಶಾಲೆ ಅಲ್ವಾ ಓದ್ ಬಂದಿದ್ದು? ರಾಜ್ಯ ಸರ್ಕಾರಗಳೇ, ರಾಜ್ಯಗಳೇ, ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳೋದಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ. ತಂದೆ ತಾಯಿಗೆ, ಶೂದ್ರರಿಗೆ, ಯಾರಿಗೆ ಇಂಗ್ಲಿಷೇ ಗೊತ್ತಿಲ್ಲ, ಯಾವ್ದು ಬರೀ ಬ್ರಾಹ್ಮಣರ ಮಕ್ಕಳು ಮೇಲ್ವರ್ಗದವ್ರು ಮಾತ್ರ ಕಲ್ತ್ಕೊಂಡಿದ್ರು. ಅವ್ರಿಗೆ ಆಸೆ ಇರಲ್ವಾ ನಮ್ಮ ಮಕ್ಕಳು ಇಂಗ್ಲಿಷ್ ಕಲ್ತ್ಕೋಬೇಕು ಅಂತ? ಅವ್ರ ಮಕ್ಕಳಿಗೆ ಇಂಗ್ಲಿಷ್ ಕಲ್ಸ್ಬೇಕಾದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಪ್ರೈವೇಟ್ ಸ್ಕೂಲ್ಗೆ ಹೋಗ್ಲೇಬೇಕು. ಪ್ರೈವೇಟ್ ಸ್ಕೂಲ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನಾನೇ. ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಇರಬಾರ್ದು ಅಂತ ಹೇಳೋನು ನಾನೇ. ಪ್ರೈವೇಟ್ ಶಾಲೆಗೆ ಪರ್ಮಿಷನ್ ಕೊಟ್ಟವನು ನಾನೇ. ಸರ್ಕಾರಿ ಶಾಲೆಗಳನ್ನ ಭದ್ರಪಡಿಸಬೇಕು ಅಂತ ಹೇಳೋನು ನಾನೇ. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋರು ನೀವೇ. It is applicable to your school, it's applicable to your hospital. ವ್ಯಾಲ್ಯೂಸ್ ಹೇಗೆ ಇನ್ಕಲ್ಕೇಟ್ ಆಗಿದ್ದು ಅಂದ್ರೆ, ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ನನಗೆ ಪಾಠ ಹೇಳಿದ ಮೇಷ್ಟ್ರು, ನಾನು ಗ್ರಾಜುಯೇಟ್ ಆಗಿ ರಾಜಕೀಯ ಜೀವನಕ್ಕೆಲ್ಲ ಬಂದಾದ್ಮೇಲೂ ಕೂಡ ಅವ್ರ ಜೀವಂತಿದ್ದಾಗ ಎಲ್ಲಾದ್ರೂ ಕಾಣಿಸಿದ್ರೆ ನನಗೆ ಆ ತಕ್ಷಣಕ್ಕೆ ನಾನು ಅವ್ರ ಹತ್ರ ಕುಗ್ಗು ಹೋಗ್ಬಿಟ್ಟು ಆ ಹಳೆಯ ಸ್ಟೂಡೆಂಟ್ ಆಗ್ಬಿಡ್ತಿದ್ದೆ, ಕಾಲಿಗೆ ಬೀಳ್ತಿದ್ದೆ. ಏನೋ ಚೆನ್ನಾಗಿದೆಯೇನೋ ಅಂತ ಕಿವಿ ಹಿಡ್ಕೊಡೋರು. ಆ ಆಪ್ಯಾಯತೆ ಹೇಗಿದೆಯಾ? ಅಲ್ರಿ, ಟೀಚರ್ಗಳು ಹೊಡಿತಾರಂತೆ ಮಕ್ಕಳಿಗೆ, ಅದಕ್ಕೆ ಹ್ಯೂಮನ್ ರೈಟ್ಸ್ ಅಂತೆ. ಮತ್ತೆ ಮೇಷ್ಟ್ರುಗಳು ನಾಚಿಕೆ ಬಿಟ್ಟವರು ಆ ಮಕ್ಕಳನ್ನ, ಎಳೆ ಹೆಣ್ಮಕ್ಳನ್ನು ಹಿಡ್ಕೊಡ್ತಾರೆ, ಪೋಕ್ಸೋ ಕೇಸಿಗೆ ಸಿಕ್ಕಾಕೊಡ್ತಾರೆ. ಅಂದ್ರೆ ಡಿವ್ಯಾಲ್ಯೂ ಆಗಿಬಿಟ್ಟಿದ್ದೇವೆ. ಐ ಹ್ಯಾವ್ ಹರ್ಡ್ ಡಿಸೋಜಾ ಅರ್ಲಿಯರ್, ಬಹಳ ಲರ್ನೆಡ್ ಮ್ಯಾನ್ ಇದ್ದಾರೆ. ನೀವು ಯಾವಾಗಲೂ ಮಾರ್ಜಿನ್ ಕೊಡಬೇಕು. ರಾಜಕಾರಣಿಗಳು ನಾವು ಮಾತಾಡೋದಕ್ಕೂ ಅಕಾಡೆಮಿಷಿಯನ್ಸ್ ಮಾತಾಡೋದಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಇರುತ್ತೆ. ನಮ್ದು ನಾಡು ಭಾಷೆ, ನಮ್ದು ನಮ್ಮ ಎಕ್ಸ್ಪೀರಿಯನ್ಸು, ನಮ್ದು ನೇರ ಮಾತು. ಅವರು ಆ ಎಲ್ಲ ಮಾತುಗಳನ್ನ ಸ್ವಲ್ಪ ಶುಚಿಯಾಗಿ ಹೇಳ್ಬೇಕಾಗತ್ತೆ. ಮಾರ್ಕೆಟಿಂಗ್ ಎಲ್ಲಿಗೆ ಬಂದಿದೆ? ದೊರೆಗಳಿರಬಾರದು, ನಿರಂಕುಶ ಪ್ರಭುಗಳಿರಬಾರದು. ನಮ್ಮನ್ನು ನಾವೇ ಆಳ್ವಿಕೆ ನಡೆಸ್ಕೊಳ್ಬೇಕು. ನಮ್ಮ ವಾಂಟ್ಸು, ಡ್ರೀಮ್ಸು, ಡಿಸೈರ್ಸು, ನೀಡ್ಸು ಎಲ್ಲವನ್ನು ನಾವೇ ಅಸೆಸ್ ಮಾಡಬೇಕು. ನಾವೇ ನಮ್ಮನ್ನು ಆಳ್ವಿಕೆ ನಡೆಸ್ಕೊಳ್ಬೇಕು ಅನ್ನೋ ಸ್ಥಿತಿಗೆ ನಾವು ಬಂದು ಡೆಮಾಕ್ರಸಿಯನ್ನ ಚೂಸ್ ಮಾಡಿ, ಡೆಮಾಕ್ರಸಿಯನ್ನ ಮಾರ್ಕೆಟ್ ಮಾಡಿದಾಗ ಏನಾಗುತ್ತೆ? ನೀವು ಒಂದು ಒಳ್ಳೆ ಮನೆಯನ್ನು ಕಟ್ತೀರಿ, ಚೆನ್ನಾಗಿ ಲಕ್ಷಣ ಕಟ್ಕೊಳ್ತೀರಿ. ಮನೆ ಒಳಗೆ ಹಾವುಗಳು ತಂದು ಬಿಟ್ಬಿಟ್ರೆ ವಾಸ ಮಾಡೋದು ಹೆಂಗ್ ನೀವು?
democracy, parliamentary democracy, was not a charity by anybody to India. It was not a gift. It is the effect of the consistent struggle of martyrs who loved this nation. Bhagat Singh was 27 when he was hanged. How many people remember Biswal Ramachandra and Ashfaqullah Khan were hanged on the same day? And you are trying to divide them today. When elections became the fulcrum of democracy, when elections got polluted, when electoral system is being influenced by extraneous considerations, what is an election? Chunoti, ಆಯ್ಕೆ. ಸಂವಿಧಾನಬದ್ಧವಾಗಿ ನಿಮಗೆ ಬೇಕಾದ್ದನ್ನ, ನಿಮಗೆ ಯೋಗ್ಯರಾದ್ದನ್ನ, ಗೌರವಸ್ಥರನ್ನ, ನಿಮ್ಮ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋರನ್ನ, ನಿಮ್ಮನ್ನು ಪ್ರತಿನಿಧಿಸುವವರನ್ನ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನಿರ್ಭಯವಾಗಿ ನಿರ್ದಾಕ್ಷಿಣ್ಯವಾಗಿ ಮಾತನಾಡ್ತಕ್ಕಂಥ ಒಂದು ವೇದಿಕೆನೆ ಒಂದು ಶಾಸನ ಸಭೆ ಅಥವಾ ಒಂದು ಲೋಕಸಭೆ. ನಿನ್ ಜಾತಿ ಯಾವುದು, ನಿನ್ನ ಉಪಜಾತಿ ಯಾವುದು, ಆಮೇಲೆ ಅವ್ರು ಬಹಳ ದೊಡ್ಡವ್ರನ್ನ ಹಾಕಿದಾರಲ್ಲಪ್ಪ, ಅವ್ನ 50 ಕೋಟಿ ಮಾಡ್ತಾನೆ, ನೀನೇನ್ ಮಾಡ್ತೀಯಪ್ಪ ಅಂದ್ರೆ, ತುಳಸಿದಾಸ್ ದಾಸಪ್ಪನವ್ರು ಎಷ್ಟು ಕೋಟಿ ಖರ್ಚು ಮಾಡಿ ಲೋಕಸಭೆಗೆ ಬಂದಿದ್ರು. ನನ್ನ ಮೊದಲನೇ ಸಲ ನನ್ನ ಬೆರಳು ಹಿಡಿದು ಯೂತ್ ಕಾಂಗ್ರೆಸ್ಗೆ ಅಂತ ಕರ್ಕೊಂಡು ಬಂದು ನಿಲ್ಲಿಸಿದ ಮಹಾನ್ ಮನುಷ್ಯ ತುಳಸಿದಾಸ್ ದಾಸಪ್ಪ. ಅವರ ತಂದೆ ಫ್ರೀಡಂ ಫೈಟರ್, ಅವ್ರ ತಾಯಿ ಫ್ರೀಡಂ ಫೈಟರ್. ಇದು ಕುವೆಂಪು ಅವರು ಆಲ್ಮೋಸ್ಟ್ ಇದು ಅವ್ರ ತವ್ರ ಮನೆ. ಇಲ್ಲೇ ಹೇಳಿ ಎಷ್ಟು ಕಲುಷಿತ ಆಗಿದೆ. What is the solution you have with you as faculty of political science, as advocates of political science, or as analysts of political science? What is that you have thought about? ಇದ್ದ ಇಲ್ಲದ ಗುಣ ಎಲ್ಲವನ್ನೂ ನಮಗ ಆರೋಪಿಸ್ತೀರಿ. ನಾನು ವಿಕಾರವಾಗಿರ್ತೇನೆ, ನನಗೆ ಹಲ್ಲು ಈಚೆಗೆ ಬಂದಿರುತ್ತೆ, ಕಣ್ಣು ಒಂದು ಲಂಡನ್ ಕಡೆಗೆ ಒಂದು ಟೋಕಿಯೋ ಕಡೆಗೆ ಇರುತ್ತೆ, ನಾನು ಮಂತ್ರಿ ಆಗ್ಬಿಟ್ಟಿರ್ತೀನಿ. ನೀವು ನನಗೆ ಹೇಳ್ತೀರಿ ಇಂಥ ದಿವ್ಯಾಂಗ ಸುಂದರ ಪುರುಷ ಇದುವರೆಗೂ ನಮಗೆ ಮಂತ್ರಿ ಆಗಿ ಬರಲೇ ಇಲ್ಲ ಅಂತ ಹೇಳ್ತೀರಿ. ನನಗೆ ನಾಚಿಕೆ ಇಲ್ಲಪ್ಪ, ನಿಮಗೆ ನಾಚಿಕೆ ಬೇಡ್ವಾ? ನಾಚಿಕೆ ಅನ್ನುವ ಪದ ಮನುಷ್ಯ ನಾಗರಿಕನಾದ ಮೇಲೆ ಬಂದದ್ದು. ನಾವು ಅನಾಗರಿಕರಾಗಿದ್ದಾಗ, ಕಾಡಿನಲ್ಲಿದ್ದಾಗ ನಿಮಗೂ ಮೈ ಮೇಲೆ ಬಟ್ಟೆ ಇಲ್ಲ, ನನಗೂ ಮೈ ಮೇಲೆ ಬಟ್ಟೆ ಇಲ್ಲ. ಅವಾಗ ಯಾರನ್ನ ಯಾರು ನೋಡಿ ಇವನ್ ನಾಚಿಕೆ ಬಿಟ್ಟವನು ಅಂತ ಹೇಳಕ್ ಬರ್ತಿರ್ಲಿಲ್ಲ. ನಾವು ನಾಗರಿಕತೆಯ ಹೊಲಸನ್ನು ಸ್ಟೆಪ್ಸ್ ಅನ್ನು ಮುಟ್ಟಿದಾಗ, ಹೊಸಲು ಮುಟ್ಟಿದಾಗ, ಕಾಲಿಟ್ಟಾಗ ನಾವು ಮಾನ ಮುಚ್ಕೊಳ್ಬೇಕು. ಪ್ರೋಜಿನಿ, ರೀಜನರೇಷನ್ ಎಲ್ಲವೂ ಕೂಡ ಇಲ್ಲಿಂದ ಆಗುತ್ತೆ. ಇದನ್ನು ಗಾರ್ಡ್ ಮಾಡ್ಬೇಕು, ಇದನ್ನು ಮರ್ಮಾಂಗ ಅಂತ ಕರಿಬೇಕು ಅಂತ. ಅದನ್ನ ಕಿತ್ತಾಕ್ತಿವಿ ಅಂತ ಹೋಗ್ತಾರೆ. ಈಗ ಹೆಚ್ಚಿಗೆ ಜನ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಯಾರೋ ಒಬ್ಬರೋ ಇಬ್ಬರೋ ಒಂದಷ್ಟು ಗೌರವವಾಗಿ ಮಾನ ಕಾಪಾಡ್ಕೋಬೇಕು ಅಂತ ಬಟ್ಟೆ ಇಟ್ಕೊಂಡಿದ್ರೆ ಎಲ್ಲರ ಪ್ರಯತ್ನ ಅದನ್ನ ಕಿತ್ ಬಿಸಾಕದು. ನನಗೆ ಮಾಧ್ಯಮದವ್ರದ್ದು ಬಹಳ ಭಯ. ಅದಕ್ಕೆ ಬಹಳ ಟ್ಯಾಕ್ಟ್ಫುಲ್ ಆಗಿ ಏನೇನೋ ಮಾಡಿ ಕೌಚ್ ಮಾಡಿ ಮಾತಾಡ್ತಾ ಇದ್ದಾನೆ. ಅವ್ರು ಯಾವ್ದೋ 1-2 ಬಿಟ್ಸ್ ತಗೊಂಡು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿ ಹಿಂಗ್ ಮಾತಾಡ್ದು ಅಂತ ಹಾಕಿದ್ರೆ ನಾನು ಸತ್ಯವಾದ ಮತ್ತಿನ್ನು 6 ತಿಂಗಳ ಆಚೆಗೆ ಬರಂಗಿಲ್ಲ. ಅವರಿಗೂ ಕೂಡ ನಿಮ್ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೇನ್ರಪ್ಪ, ನಾನು ಈಗಾಗಲೇ ವಯಸ್ಸಾಗಿದೆ, ಬಹಳ ಕಷ್ಟಗಳನ್ನು ಎದುರಿಸ್ತಾ ಇದ್ದೀನಿ. ನಿಮ್ಗೇನು ಇಷ್ಟ ಇಲ್ಲದ್ರೆ ಏನು ಒಂದು ಅಕ್ಷರನೂ ಹಾಕ್ಬೇಡಿ, ನನ್ನ ಮೇಲೆ ಸ್ವಲ್ಪ ಕರುಣೆ ಇಡಿ ದಯಮಾಡಿ. Democracy has become a market in India. I say this with all emphasis at my command. I have no hesitation, I have no fear, no inhibitions.
Nobody is an exception to this today. Now, willingly, consciously, when we become a party to this, ಅದರ ವಿರುದ್ಧ ಪ್ರತಿಭಟನೆ ಮಾಡೋ ಹಕ್ಕು ನಮ್ಗೆ ಎಲ್ಲಿಂದ ಬರುತ್ತೆ? I have spoken at length about Ambedkar, about reservation, about what is happening in democracy today. So, ನೀವು ಏನ್ ಸಬ್ಜೆಕ್ಟ್ ಚೂಸ್ ಮಾಡಿದಿರಿ, ಐ ಡೋಂಟ್ ನೋ, ಬಹಳ ಧೈರ್ಯ ಮಾಡಿದ್ದೀರಿ ನೀವು. ನಾವು ಹೇಳ್ದಂಗೆ ಹೇಳಕ್ ಬರಲ್ಲ, ಹೇಳಬೇಡಿ, ಕಷ್ಟಕ್ಕೆ ಸಿಕ್ಕಾಕೊಡ್ತೀರಿ, ಸರ್ವಿಸ್ ಅಲ್ಲಿ ಇದ್ದೀರಿ. ರಾಜ್ಯ ಮಾರುಕಟ್ಟೆ ಮಾಡಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ವ್ಯಕ್ತಿ, ಅದಾದ ಮೇಲೆ ಸಮಾಜ. 1967 ಅಲ್ಲಿವರೆಗೆ ದೇಶದಲ್ಲಿ ಲೋಕಸಭೆ ವಿಧಾನಸಭೆಗಳಿಗೆ ಒಟ್ಟಿಗೆ ಎಲೆಕ್ಷನ್ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇತ್ತು. ಕಾಂಗ್ರೆಸ್ ಪಕ್ಷ ಆಲ್ಮೋಸ್ಟ್ ಸಾವಿನ ಹಂಚಿಗೆ ಬಂದ್ಬಿಡುತ್ತೆ, 10 ರಾಜ್ಯಗಳಲ್ಲಿ ಅಧಿಕಾರ ಕಳ್ಕೊಂಡ್ಬಿಡ್ತಾರೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸರ್ಕಾರಗಳು ಎಲ್ಲ ಬರುತ್ತೆ. 67ರಿಂದ 71ರವರೆಗೆ 4 ವರ್ಷಗಳಲ್ಲಿ ಈ ಪಕ್ಷಾಂತರ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗೆದ್ದು ಬರೋದೊಂದು ಕಡೆಯಿಂದ ಹೋಗೋದೊಂದು ಕಡೆಗೆ. ಇದಕ್ಕೆ ಅವನ್ ಯಾರೋ ಒಬ್ಬ ರಾಮ್ ಅಂತಿರ್ತಾನೆ ಹರಿಯಾಣದಲ್ಲಿ, ಅವನು ಬೆಳಗ್ಗೆ ಒಂದು ಪಾರ್ಟಿ, ಸಾಯಂಕಾಲಕ್ಕೆ ಒಂದು ಪಾರ್ಟಿ ಮಾಡ್ತಾನೆ. ಅದಕ್ಕೆ ಆಯಾರಾಮ್ ಗಾಯಾರಾಮ್ ಅಂತ ಟೈಟ್ಲ್ ಕೊಡ್ತಾರೆ. ಅವನೊಬ್ಬ ಭೂಪತಿ ಹರಿಯಾಣದಲ್ಲಿ ಒಂದೇ ದಿವಸ 13 ಸಲ ಪಾರ್ಟಿ ಚೇಂಜ್ ಮಾಡಿದ್ದ. ಮಾರ್ಕೆಟಿಂಗ್ ಬಂದಿದ್ದೀನಿ ನಾನೀಗ. ಐ ಆಮ್ ಟಾಕಿಂಗ್ ಅಬೌಟ್ ಮಾರ್ಕೆಟಿಂಗ್ ನಾವು. ಸೊ ವೈ.ಬಿ. ಚವಾಣ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ತಾರೆ. ದಿಸ್ ವಿಲ್ ಶೇಕ್ ದಿ ಫೌಂಡೇಶನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅದೇನು ಕೆಲಸ ಮಾಡಲಿಲ್ಲ. ಆಮೇಲೆ ಈ ದೇಶ ಕಂಡ ಅತ್ಯಂತ ಪ್ರತಿಭಾವಂತ ನಾಯಕರು ಪ್ರೊಫೆಸರ್ ಮಧು ದಂಡಾವತಿ ಅವರು, ಜೈಪಾಲ್ ರೆಡ್ಡಿ ಅವರು, ಐ ಥಿಂಕ್ ಇಂದ್ರಜಿತ್ ಗುಪ್ತಾ, ಸೋಮನಾಥ್ ಚಾಟರ್ಜಿ, ಇವರೆಲ್ಲರೂ ಇದ್ದಂತಹ ಒಂದು ಸಮಿತಿಯಲ್ಲಿ 10th ಶೆಡ್ಯೂಲ್ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ನೋ ಲಾ ಇಸ್ ಪರ್ಫೆಕ್ಟ್, ಏನೋ ಉದ್ದೇಶಗಳಿಂದ ಮಾಡ್ತಾರೆ. ಅದು ನನ್ನ ಗ್ರಹಚಾರಕ್ಕೆ ನಮ್ಮೂರ ಹತ್ರ ಒಬ್ಬ ದ್ವಿಚಕ್ರ ವಾಹನ ಓಡಿಸ್ಕೊಂಡು ಹೋಗ್ತಾ ಇದ್ದ. ಒಂದು ಹದ್ದು ಆಕಾಶದಲ್ಲಿ ಹಾರಾಡ್ತಾ ಇದ್ದ. ಮಾವಿನ ಕುರುವೆ ಅವರೇ, ಐ ಹ್ಯಾವ್ ನಾಟ್ ಫರ್ಗಾಟನ್ ಯು, ಐ ರಿಮೆಂಬರ್ ಯು. ಆ ಹದ್ದು ಒಂದು ಹಾವನ್ನ ಹಿಡ್ಕೊಂಡ್ಬಿಟ್ಟಿರುತ್ತೆ. ಅದು ಆಕಾಶದಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆಲ್ಲೋ ಗ್ರಿಪ್ ತಪ್ಪೋಗ್ಬಿಡುತ್ತೆ. ಡಿಸೋಜ ಸಾಹೇಬ್ರೆ, ಆ ಹದ್ದಿಗೆ ಗ್ರಿಪ್ ತಪ್ಪೋಗಿ ಆ ಹಾವು ಈ ದ್ವಿಚಕ್ರ ವಾಹನ ಅವನ ಮೇಲೆ ಬಿದ್ದು ಬಿಡುತ್ತೆ. ಅದಕ್ಕೆ ಆಯ ತಪ್ಪಿದೆ, ಮೇಲಿಂದ ಕೆಳಗೆ ಬಿತ್ತು, ಅವನ್ ಕಷ್ಟ, ಅವನ್ ಸತ್ತೋಗ್ಬಿಟ್ಟ. ಸೊ ದೇಶದಲ್ಲಿ ಪ್ರಜಾಪ್ರಭುತ್ವದ ಬುನಾದಿ ಅಭದ್ರ ಆಗ್ತಾ ಇದೆ ಅಂತ ಹೇಳಿ ಪಕ್ಷಾಂತರ ನಿಷೇಧ ಕಾಯ್ದೆ ತಂದು ಅದನ್ನ ಜಾರಿಗೊಳಿಸಕ್ ಹೋಗಿ ನನಗೆ ದ್ವಿಚಕ್ರ ವಾಹನದ ಸವಾರನ ಗಾತಿ ನನಗೀಗ ಬಂದಿದೆ. ನಮ್ಮ ಜನ ಬುದ್ಧಿವಂತರಲ್ಲ, ನಮ್ಮ ಜನ ಬುದ್ಧಿವಂತರು ಹೌದು. ಎರಡೂ ಮಾತು ನಾನೇ ಹೇಳ್ತೀನಿ. ನಾನು ಯಾವ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ತಾ ಬಂದಿದ್ದೇನೆ 1978ರಿಂದ ಇವತ್ತಿನವರೆಗೆ, ಅಲ್ಲಿ ನನ್ನ ಸಮಾಜಕ್ಕೆ ಸೇರಿದ ಜನ ಮತದಾರರು ಬಹುಶಃ 500-600 ಇರಬಹುದು, ಅಥವಾ 1000 ಇರಬಹುದು. ಹಣಕಾಸು ನಾನೇನು ಇಟ್ಕೊಂಡಿಲ್ಲ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ಸಿಲ್ಲ. ಹಣನೂ ಇಲ್ಲದೆ, ಜಾತಿನೂ ಇಲ್ಲದೆ ನಮ್ಮ ಜನ ನನ್ನನ್ನು 6 ಸಲ ಗೆಲ್ಸಿದ್ದಾರೆ, 5 ಸಲ ಸೋಲಿಸಿದ್ದಾರೆ. ನಾನು ಅವ್ರನ್ನ ಕೆಟ್ಟವರು ಅಂದ್ರೆ ಗೆಲ್ಸಿದ್ದು ಹೇಗೆ ಅವರು?
ಅವನು ಒಳ್ಳೆಯವರು ಅಂದ್ರೆ ನನ್ನ ಈ ಸಲ ಸೋಲ್ಸಿದ್ದೆ ಹೇಗೆ ಅವರು? ಆ ಸಮಯಕ್ಕೆ ಚುನಾವಣೆಗಳು ಆ ಮುಕ್ತತೆಯನ್ನ ಕಳ್ಕೊಂಡಿರೋದು, ಓಪನ್ನೆಸ್ ಕಳ್ಕೊಂಡಿರೋದ್ರಿಂದ ಚುನಾವಣೆಗಳಲ್ಲಿ ಬಹಿರಂಗ ಕೆಲಸಕ್ಕಿಂತ ಅಂತರಂಗದ ಕೆಲಸ ಜಾಸ್ತಿ ಆಗಿರೋದ್ರಿಂದ ಜನರ ಬದುಕಿಗೆ ಭವಿಷ್ಯಕ್ಕೆ ಸಂಬಂಧವಿಲ್ಲದ ಅನೇಕ ವಿಚಾರಗಳು ಪ್ರಸ್ತುತ ಆಗಿ ಜನಕಲ್ಯಾಣ ಅಪ್ರಸ್ತುತ ಆಗುವಾಗ ಒಬ್ಬ ಚುನಾವಣೆಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವನ್ನ ತೇಜೋವಧೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಅನೇಕ ತಲೆಗಳು ಉರುಳು ಹೋಗ್ಬಿಡುತ್ತವೆ. ನಮ್ಮಂಥವ್ರು ಗೆಲ್ಲೋದು ಸೋಲೋದು ಏನ್ ಬಹಳ ಮುಖ್ಯ ಅಲ್ಲ. ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಆಗುತ್ತೆ, ವಿ ಆರ್ ಹ್ಯೂಮನ್ ಬೀಯಿಂಗ್, ಸ್ವಲ್ಪ ಹಟ್ ಆಗ್ತೇವೆ. ಆದ್ರೆ ಹೂ ಆರ್ ಆಲ್ ಬಿಕಮಿಂಗ್ ಸಕ್ಸೆಸ್ಫುಲ್. Electoral bonds, no less an authority than the Supreme Court of India, which is the highest judicature in the country. ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್, ಯು ಹ್ಯಾವ್ ಟು ಡಿಸ್ಕ್ಲೋಸ್ ಅಂತ ಹೇಳ್ತಾರೆ. ಯಾರು ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ದಿ ಪಾರ್ಟಿ ಟು ವಿಚ್ ಐ ಬಿಲಾಂಗ್, ಇವ್ರು ಯಾರು ಇವತ್ತಿಗೆ ಬಾಯಿ ಬಿಟ್ಟು ಯಾಕೆ ಕೊಟ್ರು ಅಂತ ಹೇಳಲೇ ಇಲ್ಲ. ಯಾಕೆ ಕೊಟ್ವಿ ಅಂತ ಅವರು ಹೇಳಲಿಲ್ಲ, ಇಡಿ ಅವರು ಕೇಳಲಿಲ್ಲ. ರಾಜ್ಯಶಾಸ್ತ್ರ ಏನ್ ಹೇಳುತ್ತೆ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟು ಎಲೆಕ್ಟ್ರಲ್ ಬಾಂಡ್ಸ್ ಅನ್ನ ದೊಡ್ಡ ದೊಡ್ಡ ವ್ಯಾಪಾರಿ ಸಂಸ್ಥೆಗಳು ಹಣ ವೆಚ್ಚ ಮಾಡಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿದಾರಲ್ಲ, ಆಡಳಿತವನ್ನು ನಡೆಸತಕ್ಕಂತಹ ಪಕ್ಷಗಳಿಗೆ ಕೊಟ್ಟಾಗ ಇದು ಮಾರ್ಕೆಟಿಂಗ್ ಅಲ್ಲದೆ ಮತ್ತೇನಾಗುತ್ತೆ? ಮಾರ್ಕೆಟಿಂಗ್ ಈಸ್ ಡನ್ ಅಟ್ ದಿ ಹೈಯೆಸ್ಟ್ ಲೆವೆಲ್. ದಿ ಇಂಪ್ಯಾಕ್ಟ್ ಆಫ್ ಮಾರ್ಕೆಟಿಂಗ್ ಈಸ್ ಆನ್ ದ ಲೋಯೆಸ್ಟ್ ಮ್ಯಾನ್. ನಾನು ಬೆಳೆಯುವ ಉತ್ಪನ್ನಕ್ಕೆ ಬೆಲೆ ನಿಗದಿ ಆಗಿಲ್ಲ, ನನ್ನ ಶ್ರಮಕ್ಕೆ ಬೆಲೆ ನಿಗದಿ ಆಗಿಲ್ಲ, ನನ್ನ ಬೆವರಿಗೆ ಬೆಲೆ ನಿಗದಿ ಆಗಿಲ್ಲ. ಆದ್ರೆ ನಾನು ಕೊಳ್ಳುವ ಪ್ರತಿ ಪದಾರ್ಥಕ್ಕೆ ಬೆಲೆ ನಿಗದಿ ಆಗಿದೆ. ಐ ವಿಲ್ ಕನ್ಕ್ಲೂಡ್ ಇನ್ 2 minutes. ಪಾರ್ಲಿಮೆಂಟ್ಸ್ ಅಂಡ್ ಅಸೆಂಬ್ಲೀಸ್, ನೀವು ಬಯೋಡೇಟಾ ತೆಗೆದು ನೋಡಿ, 80% ಆಫ್ ದೆಮ್ ಆರ್ ಆಲ್ ಅಗ್ರಿಕಲ್ಚರಿಸ್ಟ್. ಆದ್ರೆ ಆಲ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮಾರ್ಕೆಟ್ ನ ಬೆಲೆ ಫಿಕ್ಸ್ ಆಗಿದೆ, ನಾಟ್ ಟು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ದಿಸ್ ಕಂಟ್ರಿ rests on the shoulders of the agriculturist. So friends, there are many more things that have come into my mind. It takes a lot of time. I am not supposed to misuse the liberties that you have granted. ನೀವು ಕರೆದ್ರಿ, ಬಂದ್ಬಿಟ್ಟಿದ್ದೀನಿ. ಬಂದದಕ್ಕೆ ಇವನೇನು ಮಾತಾಡ್ಲಿಲ್ಲಪ್ಪ, ಸುಮ್ಮನೆ ಹಂಗೆ ಹೊಟ್ಟೋದಂತ ಅಂದ್ಕೊಳ್ಳೋದು ಬೇಡ ಅಂತ ನಂಗೆ ತೋಚಿದ್ದೆಲ್ಲ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಅದು ಡೈರೆಕ್ಟ್ ಆಗಿ ನೀವು ಅಜೆಂಡಾಗೆ ಇಟ್ಕೊಂಡಿರ್ತಕ್ಕಂಥದಕ್ಕೆ ಸಂಬಂಧಿಸುತ್ತೋ ಇಲ್ವೋ ಗೊತ್ತಿಲ್ಲ. ಯು ಹ್ಯಾವ್ ಇನ್ವೈಟೆಡ್ ಮೆನಿ ವೆಟ್ರನ್ಸ್. ಸಂದೀಪ್ ಶಾಸ್ತ್ರಿ ಅವ್ರಿಗೆ ಕರೆದಿದ್ರಿ, ದೆಹಲಿಯಿಂದ ನಮ್ಮ ಸಂಜೀವ್ ಕುಮಾರ್ ಅವ್ರಿಗೆ ಕರೆದಿದ್ರಿ, ಚಂಬಿ ಅವ್ರು ಇಲ್ಲೇ ಇದ್ದಾರೆ. ಪ್ಲೀಸ್ 2-3 ದಿವಸ ನಿಮ್ಮ ಚಟುವಟಿಕೆಗಳಿರುತ್ತೆ. ಪ್ಲೀಸ್ ಡಿಸ್ಕಸ್ ಅಟ್ ಲೆಂತ್. ಈ ದೇಶಕ್ಕೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಸರಿನಾ ಅಲ್ವಾ? ವಿಶ್ವದ ಇತಿಹಾಸ ಹೇಗಿದೆ, ಈ ದೇಶದ ಇತಿಹಾಸ ಹೇಗಿದೆ? ಒಂದಾಗಿ ಇರುವ ಜನರನ್ನ ವಿಭಜನೆ ಮಾಡ್ಬೇಕಾ? ಮನಸ್ಸುಗಳ ಮಧ್ಯೆ ಗೋಡೆಗಳು ಕಟ್ಟಬೇಕಾ? ಅಥವಾ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವ ದೇಶವನ್ನು ಕಟ್ಟಬೇಕಾ? ಈ ದೇಶ ಯಾರೊಬ್ಬರದಾದ್ರೂ ಸ್ವತ್ತ? ಆ ಭಗತ್ ಸಿಂಗ್ನ ತಾಯಿ ತಂದೆ 27 ವರ್ಷದ ಮಗ ಸತ್ತಾಗ ಎಷ್ಟು ಗೋಳಾಡಿರಬಹುದು. ಆ ಹರಿದ ರಕ್ತದಲ್ಲಿ ನಾವು ಈಜಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ರು ಇದಕ್ಕೆ ಸಂವಿಧಾನ ಕೊಟ್ರ ನಮ್ಗೆ. ಗಾಂಧಿಯವರು ಇದಕ್ಕೆ ಆ ಹಿಂಸೆ ಎಲ್ಲ ಅನುಭವಿಸಿದ್ರ. ನಮ್ಗೆ ಅಷ್ಟು ಹಗುರವಾಗಿ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳೋದು ಬೇಡ.
ಮತ್ತೆ ಯಾರು ಯಾರು ಅವರವರ ಕೆಲಸವನ್ನ ಮಾಡಬೇಕು, ಅವ್ರು ಮಾಡದೇ ಇದ್ದಾಗ ಏನ್ ಮಾಡಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಬಟ್ಟಂಗಿಗಳು ಇಂಡಿವಿಜುವಲ್ಸ್ ಇರುತ್ತೆ, ಸಾಮೂಹಿಕವಾಗಿ ಇರ್ತಾರೆ. ಮಲ್ಟಿನ್ಯಾಷನಲ್ಸ್, ದೇ ಹ್ಯಾವ್ ಟೇಕನ್ ಓವರ್ ದಿ ಹೋಲ್ ವರ್ಲ್ಡ್. ಸೊ ತಲೆನೋವಿಗೆ ಊರಲ್ಲಿ ಏನೋ ಅದೋ ಇದೋ ಎಲೆಗೆಲೆ ಕೊಡ್ತಿದ್ರು. ಬಹಳ ಹೆಚ್ಚಂದ್ರೆ ನಾವು ಅನಾಸಿನ್ ಉಪಯೋಗಿಸ್ತಾ ಇದ್ವಿ. ಯಾರನ್ನ ಸ್ವಲ್ಪ ಬೋರ್ ಮಾಡಿಸ್ಕೊಂಡು ಬರ್ತಾ ಇದ್ದಾನಪ್ಪ ಇವನು ಅನಾಸಿನ್ ಅಂತ ಹೇಳ್ತಾ ಇದ್ವಿ. ಈಗ ಅನಾಸಿನ್ ಹೊಟ್ಟೋಯ್ತು, ಸಾರಿಡನ್ನು ಹೊಟ್ಟೋಯ್ತು. ತಲೆನೋವಿನ ಔಷಧಿ ಎಷ್ಟು ಬೆಲೆ ಆಗುತ್ತೆ? ನಿಜವಾಗ್ಲೂ ಅಷ್ಟು ಆಗುತ್ತಾ? ಅಂದ್ರೆ ಹೂ ಇಸ್ ರೂಲಿಂಗ್ ಹೂಮ್? State and people are totally different now. State has nothing to do with people. State has its own business. State has become the vested interest. State, in order to protect its vested interest, will exploit people, divide people, provoke people, prompt people to fight on narrow considerations, which is not going to help this country. ಸೊ ಮೈ ಡಿಯರ್ ಫ್ರೆಂಡ್ಸ್, ಲೇಡೀಸ್ ಅಂಡ್ ಜೆಂಟಲ್ಮನ್, ತಾವೆಲ್ಲರೂ ಕೂಡ ಅತ್ಯಂತ ಗೌರವದಿಂದ ನನ್ನ ಮಾತು ಕೇಳಿದ್ದೀರಿ. ಇಟ್ಸ್ ಅನ್ ಆನರ್ ಟು ಮೀ. ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ನನಗೆ ತೋಚಿದ್ದೆಲ್ಲ ಆನೆಸ್ಟ್ಲಿ ನಾನು ಬಹಳ ಏನೋ ಪರ್ಸನಲ್ ಡಿಫಿಕಲ್ಟಿಯಲ್ಲಿದ್ದೆ. ನಾನು ಏನೂ ಓದೋದಕ್ಕೆ ಗ್ಲಾನ್ಸ್ ಮಾಡೋದಕ್ಕೆ ಆಗಿರಲಿಲ್ಲ. ಸಡನ್ ಆಗಿ ನೀವು ಹೇಳಿದ್ದಕ್ಕೆ ಎದ್ದು ನಿಂತು ನನ್ನ ಮನಸ್ಸೊಳಗೆ ಏನೇನಿತ್ತು ಅವೆಲ್ಲ ಕೂಡ ಹೇಳಿದ್ದೇನೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಒಂದು ವೇಳೆ ತಮಗೆ ಸ್ವಲ್ಪ ಸಾಕಾಗಿದ್ರೆ, ಬೇಸರ ಆಗಿದ್ರೆ, ಅನಗತ್ಯವಿದ್ರೆ ಕ್ಷಮಿಸ್ಬಿಡಿ ಪ್ಲೀಸ್ ಸರ್. Political training. ನಿಮ್ಮಂತ ಸೀನಿಯರ್ಸ್ ಅವ್ರು ಹೇಳೋದು ಬರುವ ಶಾಸಕರಿಗೆ ಕಾಲೇಜ್ ಓಪನ್ ಮಾಡಬೇಕು. ನಾವು ಸಕ್ಸಸ್ಫುಲ್ ಸ್ಪೀಕರ್ ಆಗಿ ಈ ಶಾಸಕರಲ್ಲಿ ಬೇಸಿಕ್ ಆನೆಸ್ಟಿ, ಕರಪ್ಷನ್ ನಿಂದ ಅವ್ರನ್ನ ಹೊರತಕ್ಕಿರ್ತಕ್ಕಂಥ ಬಗ್ಗೆ ಏನಾದ್ರು ಸ್ವಲ್ಪ ನಮ್ಗೆ ಎನ್ಲೈಟನ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಹೊಸ ಥಿಯರಿ. Because political science has tried to explain how to fight corruption. We have tolerated just in 2 minutes. Literacy is a different thing. ಬಹಳ ಜನರಿಗೆ ಭ್ರಮೆ ಏನಂದ್ರೆ ಅಕ್ಷರ ಜ್ಞಾನ ಇದ್ರೆ ಅವ್ರು ಬಹಳ ತಿಳುವಳಿಕಸ್ತರು ಅಂತ. ಕಾಮರಾಜ್ ಅವರು ಏನು ಓದಿದ್ರು? ಕಾಮರಾಜ್ ಅವರಿಗಿಂತ ಒಬ್ಬ ಶ್ರೇಷ್ಠ ನಾಯಕ ಈ ದೇಶದಲ್ಲಿ ಹುಟ್ಟಕ್ ಸಾಧ್ಯವ? ಆನೆಸ್ಟಿ ಅಂತಕ್ಕಂಥದ್ದು ನಿಮಗೆ ಕಾಂಜಿನೇಟಲ್ ಆಗಿ ಬರಬೇಕು. ನೀವು ಇರ್ತಕ್ಕಂಥ ವಾತಾವರಣದಿಂದ ಬರಬೇಕು. ನೀವು ಯಾವ ನಾಯಕನ ನೆರಳಲ್ಲಿ ಇರ್ತೀರಿ ಅಲ್ಲಿಂದ ಬರಬೇಕು. ನೀವು ಯಾವ ರಾಜಕೀಯ ಪಕ್ಷದಲ್ಲಿ ಇರ್ತೀರಿ ಅಲ್ಲಿ ಏನು ಆಚಾರ ವಿಚಾರಗಳಿರುತ್ತೆ ಅದರಿಂದ ಬರಬೇಕು. ಯಾರು ದೊಡ್ಡವರಾಗಿದ್ದಾರೆ, ಹೇಗೆ ದೊಡ್ಡವರಾದ್ರು ಅನ್ನೋದನ್ನ ನೋಡಿ ಬರಬೇಕು. ಇಫ್ ಇಟ್ ಇಸ್ ನಾಟ್ ಇರ್ರೆಲೆವೆಂಟ್. KH ರಂಗನಾಥ್ರವರು ನನಗೆ ಈ ಆಕಾರವನ್ನು ಕೊಟ್ಟವರು, ಸಂಸ್ಕಾರವನ್ನು ಹೇಳ್ಕೊಟ್ಟವರು, ವೇದಿಕೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಂತ ನನ್ನ ತಂದೆ ಸಮಾನದ ನಾಯಕರು. ನಾನು ಎಲ್ಲ ವೇದಿಕೆಗಳಲ್ಲಿ ಹೇಳ್ತೇನೆ. ಅರಸೂರವ್ರು ಬೇರೆ, he made me what I am today. ರಂಗನಾಥ್ ಅವರು ಕೋಆಪರೇಷನ್ ಮಿನಿಸ್ಟರ್ ಆಗಿರ್ತಾರೆ. ಈ ಹ್ಯಾಂಡ್ಲೂಮ್ ಕೋಆಪರೇಟಿವ್ ಸೊಸೈಟೀಸ್ ಅವ್ರಿಗೆ ಏನೋ ಒಂದು ಟ್ಯಾಕ್ಸ್ ಇರುತ್ತೆ, ಅದನ್ನ ವಿತ್ಡ್ರಾ ಮಾಡಬೇಕು ಅಂತ ಅವರೆಲ್ಲ ಬಂದು ಹೇಳಿರ್ತಾರೆ. ದಟ್ ವಾಸ್ ಡನ್. ನಾನು ಸಾಹೇಬ್ರ ಮನೇಲಿ ಊಟ ಮಾಡ್ತಾ ಇದ್ವಿ. ಊಟ ಆದ್ಮೇಲೆ ಅವ್ರಿಗೆ ಟೀ ಕುಡಿಯೋ ಅಭ್ಯಾಸ. ಅವ್ರ ಶ್ರೀಮತಿ ಅವರು ಕಮಲಮ್ಮ ಅಂತ ಹೇಳಿ, ಅವರ ಮಾವನ ಮಗಳೇ, ಬಹಳ ಸಾಧಾರಣ ಜನ. ಆ ಕಮಲಮ್ಮನವರು ಆ ಟೀ ತರೋ ವೇಳೆಗೆ ಒಂದು ಹೊಸ ಸೀರೆ ಉಟ್ಕೊಂಡಿರ್ತಾರೆ. ರಂಗನಾಥ್ ಸಾಹೇಬ್ರು he raised his eyebrows. ಏನಮ್ಮ, ನಾ ಯಾವ್ದು ತಂದ್ಕೊಡ್ಲಿಲ್ವೇ ಸೀರೆ, ಯಾವ್ದು ಇದು ಅಂತ ಕೇಳಿ ಅವ್ರು ಇಮ್ಮಿಡಿಯೇಟ್ ಹೊಡೆದು ಬಿಡ್ತು. ಓ, ಸೊಸೈಟಿ ಯಾರಾದ್ರೂ ಬಂದಿದ್ರಾ ಆ ಟ್ಯಾಕ್ಸ್ ಸರ್? ತಮಗೆ ಹೇಳ್ತೇನೆ, ಆ ಮಹಾತಾಯಿ 5-6 ದಿವಸ ಮನೆಯಿಂದ ಈಚೆಗೆ ಬರಲಿಲ್ಲ ಸರ್.
ನಮ್ಗೆ ಯಾರಿಗೂ ಮುಖ ತೋರಿಸ್ಲಿಲ್ಲ ಸರ್ ಲಲಿತಮ್ಮನವರು. ಇದಕ್ಕೆ ಹೊರಟಿಯವ್ರಿಗೆ ಐಡಿಯಾ ಇಲ್ಲ. ಕಾಲೇಜ್ನಲ್ಲಿ ನೀವು ಹೇಳ್ಕೊಡಕ್ಕಾಗತ್ತಾ ಸರ್? ಇದು ಕಾಲೇಜ್ನಲ್ಲಿ ಹೇಳ್ಕೊಡಕ್ಕಾಗತ್ತಾ? ನಮಗೆ ಲಲಿತಮ್ಮನವರು, ರಂಗನಾಥ್ ಅಂತವರು ಹೆಚ್ಚಿಗೆ ಜನ ಹುಟ್ಟಿ ಬರ್ಬೇಕು ಸರ್, ಗೌರವಸ್ಥರು ಬರ್ಬೇಕು. ಅರಸರ ಮೇಲೆ ಆಡದ ಮಾತಿಲ್ಲ, ಮಾಡದೇ ಇದ್ದ ಆರೋಪವೇ ಇಲ್ಲ. ಎಲ್ಲಿದೆಯಪ್ಪ ಅವ್ರ ಕೋಟಿಗಳು, ಅವ್ರ ಆಸ್ತಿಗಳು ಎಲ್ಲಿದೆ? ತೇಜೋವಧೆ ಒಂದು ಸಿದ್ಧಾಂತಕ್ಕೆ ನಿಂತಾಗ ಅವ್ರ ಮೇಲೆ ತೇಜೋವಧೆ ನಡೆಯುತ್ತೆ. ತೇಜೋವಧೆ ಮಾಡೋದಿದೆಯಲ್ಲ, ಕ್ಯಾರೆಕ್ಟರ್ ಅಸಾಸಿನೇಷನ್, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಯೂಸ್ಫುಲ್ ವೆಪನ್ಸ್ ದಿ ಕ್ಲಾಸ್ ಎನಿಮಿ ಯೂಸಸ್ ಇನ್ ಪಬ್ಲಿಕ್ ಲೈಫ್. ಅಲ್ಲೇ ಗೋಬೆಲ್ಸ್ ಬರೋದು, ಹಿಟ್ಲರ್ ಬರೋದು ಎಲ್ಲ. ಶೆಕಲ್ ಬರ್ಗ್ ಅಂತ ಆತ ಥರ್ಡ್ ರೀಕ್ ಅಂತ ಬರೆದಿದ್ದಾನೆ, ಅದರಲ್ಲಿ ಓಪನಿಂಗ್ ರಿಮಾರ್ಕ್ಸ್ ಆತ ಹೇಳೋದು, ಅಡಾಲ್ಫ್ ಹಿಟ್ಲರ್, an unknown soldier belonging to the Austrian army, a corporal during the First World War, rises to the height of becoming the Chancellor of Germany and shook the peace of globe. Hitler is only a person. Forces that were around him, we should be careful about them. ಕಾಲೇಜುಗಳು ಸಹಾಯ ಮಾಡೋದಿಲ್ಲ. ಮೌಲ್ಯಗಳು ನಾವು we have to stick to our values. We have to stick to. ಆಕ್ಸಿಡೆಂಟ್ ಆದ್ರೆ ರಾಜೀನಾಮೆ ಕೊಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಈಗ ಟ್ರೈನ್ ಓಡಿಸಿದ್ರೆ ಡ್ರೈವರ್ ಸಸ್ಪೆಂಡ್ ಮಾಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ. ಐ ಥಿಂಕ್